ನಮ್ಮ ಕಾಲದಲ್ಲಿ ಎಂಬಿಬಿಎಸ್ ದೊಡ್ಡ ಪದವಿಯಾಗಿದ್ದು ಎಲ್ಲ ಕಾಯಿಲೆಗಳನ್ನು ಕುಟುಂಬ ವೈದ್ಯರೇ ಪರೀಕ್ಷಿಸಿ ಸೂಕ್ತ ವೈದ್ಯರನ್ನ ಸೂಚಿಸಬೇಕಿದ್ದರೆ ಪ್ರಸ್ತುತ ಈ ಕೆಲಸ ಗೂಗಲ್ ಮಾಡ್ತಾ ಇದ್ದು ಕುಟುಂಬ ವೈದ್ಯ ಎನ್ನುವ ಪದ್ಧತಿಯು ಅಳಿವಿನ ಅಂಚಿನಲ್ಲಿದೆ ಎಂದು ಯಲ್ಲಾಪುರ ಉಮ್ಮಚಗಿಯ ಕುಟುಂಬ ವೈದ್ಯ ಡಾಕ್ಟರ್ ಎಂಎಸ್ ಭಟ್ ಮಾರಿಗೋಲಿಯವರು ಖೇದವನ್ನು ವ್ಯಕ್ತಪಡಿಸಿದರು. ನಿಟ್ಟೆ ವಿಶ್ವವಿದ್ಯಾಲಯ ಅಧೀನದ ದೇರಳಕಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಮತ್ತು ಕೆಎಸ್ ಹೆಗ್ಡೆ ವೈದ್ಯಕೀಯ ಅಕಾಡೆಮಿ ಆಶ್ರಯದಲ್ಲಿ ಎಬಿ ಶೆಟ್ಟಿ ದಂತ ಮಹಾವಿದ್ಯಾಲಯದ ಆವಿಷ್ಕಾರ್ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ವೈದ್ಯರ ದಿನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಬದಲಾವಣೆಗೆ ಹೊಂದುವುದನ್ನು ನಾವು ಕಲಿಯಬೇಕು. ಪ್ರಸ್ತುತ ದಿನಗಳಲ್ಲಿ ಎಂಬಿಬಿಎಸ್ಗಿಂತಲೂ ಉನ್ನತ ಶಿಕ್ಷಣ ಪಡೆದು ಸೂಪರ್ ಸ್ಪೆಷಲ್ ಆಗುವುದು ಅನಿವಾರ್ಯ. ನಾವು ರೋಗಿಯನ್ನು ಗುಣಪಡಿಸಿದಾಗ ಅವರ ಮುಖದಲ್ಲಿ ಕಾಣುವ ಸಾರ್ಥಕ ಭಾವನೆ ನಮ್ಮ ಮನಸ್ಸಲ್ಲೂ ಮೂಡುತ್ತದೆ. ಈ ಕಾರಣದಿಂದ ಇಂತಹ ಪವಿತ್ರ ವೃತ್ತಿಯ ಪಾವಿತ್ರ್ಯತೆ ಕಾಪಾಡಿಕೊಂಡು ಮುನ್ನಡೆಯಬೇಕಿದೆ ಎಂದು ಹೇಳಿದರು. ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಒಂದು ಹಲ್ಲು ನೋವಿಂದ ಹಿಡಿದು ಒಂದು ಸ್ಕಿನ್ ಇನ್ಫೆಕ್ಷನ್ ಇರಬಹುದು ಅಥವಾ ಬೇರೆ ಯಾವುದೇ ಒಂದು ಕಾಯಿಲೆ ಇರಬಹುದು, ಇದೇ ಡಾಕ್ಟರ್ ನೋಡಬೇಕಾಗಿತ್ತು. ಅಲ್ಲಿ ಎಲ್ಲಾದ್ರೂ ಕಾಂಪ್ಲಿಕೇಶನ್ ಬಂತು ಮತ್ತೆಲ್ಲಾದ್ರೂ ಸ್ಪೆಷಲೈಸೇಷನ್ ಅನುಭವದ ಅವಶ್ಯಕತೆ ಇದೆ ಅಂದ್ರೆ ನಾವೇ ಅಂದ್ರೆ ಈ ಫ್ಯಾಮಿಲಿ ಡಾಕ್ಟರ್ನೇ ಯಾವ ಡಾಕ್ಟರ್ ಅಂತ ನಿರ್ಧಾರ ಮಾಡಿ, ಯಾವ ಸ್ಪೆಷಲಿಸ್ಟ್ ಅಂತ ನಿರ್ಧಾರ ಮಾಡಿ ಆ ಸ್ಪೆಷಲಿಸ್ಟ್ಗಳಿಗೆ ರೆಫರ್ ಮಾಡ್ತಾ ಇದ್ವಿ. ಇವತ್ತು ಕಾಲ ಹಾಗಿಲ್ಲ. ಇವತ್ತೇನಾಗಿದೆ ಅಂದ್ರೆ ನಮಗೆ ಯಾವ ಡಾಕ್ಟರ್ ಬೇಕು, ಯಾವ ಸ್ಪೆಷಲಿಸ್ಟ್ ಬೇಕು ಅನ್ನೋದನ್ನ ನಾವೇ ನಿರ್ಧಾರ ಮಾಡಿಕೊಂಡು ಗೂಗಲ್ ಸರ್ಚ್ ಮಾಡಿದ್ರೆ ಆಯಿತು. ಅವರಲ್ಲಿ ನಮಗೆಲ್ಲ ಸಿಗ್ತದೆ. ಯಾರು ಎಲ್ಲಿ ಅವೈಲೇಬಲ್, ಎಷ್ಟೊತ್ತಿಗೆ ಅವೈಲೇಬಲ್ ಇದ್ದಾರೆ, ಅವರ ಪರೀಕ್ಷೆ ಪೂರ್ಣ ಇರ್ತದೆ ಮತ್ತು ಅವರಿಗೆ ಎಷ್ಟು ಸ್ಟಾರ್ ಇದೆ ಅನ್ನೋದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಪೇಷಂಟ್ ತಾನೇ ಸೆಲೆಕ್ಟ್ ಮಾಡಿಕೊಂಡು ನನಗೆ ಯಾವ ಪೇಷಂಟ್ ಹೋಗಬೇಕೋ ಹೊರತು ಹೋಗ್ತಾನೆ. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿಶಾಲ್ ಹೆಗ್ಡೆ ಮಾತನಾಡಿ, ಸನ್ಮಾನಿತ ವೈದ್ಯರು ಕಳೆದ 40ರಿಂದ 50 ವರ್ಷ ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆ ಯುವ ವೈದ್ಯರಿಗೆ ಮಾದರಿ. ಪ್ರಸ್ತುತ ದಿನಗಳಲ್ಲಿ ಜಗತ್ತು ವೈದ್ಯಕೀಯ ಸಹಿತ ಎಲ್ಲಾ ಕ್ಷೇತ್ರದಲ್ಲೂ ಬದಲಾವಣೆ ಕಾಣುತ್ತಿದ್ದು ಎಐ ಯುಗದಲ್ಲಿದ್ದೇವೆ. ವೃತ್ತಿಪರ ವೈದ್ಯರು ಬದಲಾವಣೆಗೆ ತಕ್ಕಂತೆ ಹೊಂದಿಕೊಳ್ಳುವ ಅವಶ್ಯಕತೆ ಇದೆ ಎಂದರು. Have a look at what has made them successful, because unless we look at someone who has made it in life, who has been successful, we may not be able to emulate them and follow in their paths. So I once again on behalf of Nitte University thank all three of them, Dr. Saraswati, Dr. MS Bhatt as well as Dr. Sudesh for taking this honor, because we are not honoring them. It's our privilege that they have come here and accepted our honor, because their service speaks for itself. I don't have a message for the doctors, because all of you all are definitely doing a wonderful work, and I always tell people that the only thing that is required right there is the services of a doctor. Because when we are not well, we just can't wait. ಈ ಸಂದರ್ಭ ವೈದ್ಯಕೀಯ ಕ್ಷೇತ್ರದ ಸೇವೆಗಾಗಿ ಮಂಗಳೂರು ದೇರೆಬೈಲ್ನ ಕುಟುಂಬ ವೈದ್ಯ ಡಾಕ್ಟರ್ ಸುದೇಶ್ ಕೆ ದೇರೆಬೈಲ್, ಕೇರಳ ಪಯ್ಯನ್ನೂರಿನ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸರಸ್ವತಿ ವೇಣುಗೋಪಾಲ್, ಯಲ್ಲಾಪುರ ಉಮ್ಮಚಗಿಯ ಕುಟುಂಬ ವೈದ್ಯ ಡಾಕ್ಟರ್ ಎಂಎಸ್ ಭಟ್ ಮಾರಿಗೋಲಿ ಇವರನ್ನು ಸನ್ಮಾನಿಸಲಾಯಿತು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿಶಾಲ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದ್ರು. ಸಹ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತಾರಾಮ ಶೆಟ್ಟಿ, ಕುಲಪತಿ ಡಾಕ್ಟರ್ ಎಂಎಸ್ ಮೂಡಿತ್ತಾಯ, ಕುಲಸಚಿವ ಡಾಕ್ಟರ್ ಹರ್ಷ ಹಾಲಹಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು. ಆಸ್ಪತ್ರೆಯ ಡೀನ್ ಡಾಕ್ಟರ್ ಸಂದೀಪ್ ರೈ ಸ್ವಾಗತಿಸಿದ್ರು. ಡಾಕ್ಟರ್ ಸುರೇಶ್ ಭಟ್, ಡಾಕ್ಟರ್ ಮೀನು ಮೋಹನ್, ಡಾಕ್ಟರ್ ಪ್ರದೀಪ್ ಶಣಿ ಸನ್ಮಾನ ಪತ್ರ ವಾಚಿಸಿದ್ರು. ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ವಂದಿಸಿದ್ರು. ಡಾಕ್ಟರ್ ಸಿದ್ಧಾರ್ಥ್ ಶೆಟ್ಟಿ ಮತ್ತು ಡಾಕ್ಟರ್ ನಿಶಾ ಎಸ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.